ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕಾಂಗ್ರೆಸ್ನ 5 ಗ್ಯಾರಂಟಿ, ಕರ್ನಾಟಕ ರಾಜ್ಯದಲ್ಲಿ JDS ಮತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರ ಮೈತ್ರಿ, ಮತ್ತು ಕ್ಷೇತ್ರದಲ್ಲಿ ಕೂಡ ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನು ಆಯ್ಕೆ ಮಾಡಲಿಕ್ಕೆ JDS ಪಕ್ಷ ಮೈತ್ರಿ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನೋಡದಂತೆ ನಡೆದುಕೊಂಡ ಹಾನಗಲ್ಲಿನ JDS ಮುಖಂಡರಾಗಿರಲಿ, ಹಾನಗಲ್ಲಿನ JDS ಪ್ರಭಾವಿ ನಾಯಕರಾಗಿರಲಿ, ಹಾನಗಲ್ಲಿನ JDS ತಾಲೂಕಾ ಅಧ್ಯಕ್ಷರಾಗಿರಲಿ, ವಿಷಯಗಳ ಬಗ್ಗೆ ಮೊನ್ನೆ ನಡೆದಾಗ ಉಪಚುನಾವಣೆ ಮತ್ತು ನ್ಯೂಸ್ 43 ಇಂಡಿಯಾ ತಂಡ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗನ್ನು ಮಾಡ್ತಾ ಇದ್ದೀವಿ. ಈ ಗ್ರೌಂಡ್ ರಿಪೋರ್ಟಿಂಗ್ ಯಾವ ವಿಷಯದಲ್ಲಿ ಇದೆ ಅಂತ ಹೇಳಿದರೆ, ಕಾಂಗ್ರೆಸ್ನ 5 ಗ್ಯಾರಂಟಿ, NDA ಸರ್ಕಾರ ಮತ್ತು ಕಾಂಗ್ರೆಸ್ನ 5 ಗ್ಯಾರಂಟಿ ವಿಷಯಗಳ ಬಗ್ಗೆ, 1.5 ವರ್ಷದ ರಾಜ್ಯ ಸರ್ಕಾರ ವಿಷಯಗಳ ಬಗ್ಗೆ, ಮತ್ತು ಮುಂಬರ್ತಾ ಇರುವಂಥ ವಿಧಾನಸಭೆ ಚುನಾವಣೆ ಆಗಿರಲಿ, ಲೋಕಲ್ ಬಾಡಿ ಚುನಾವಣೆ ಆಗಿರಲಿ, ಮತ್ತು ಲೋಕಸಭೆ ಚುನಾವಣೆ ಆಗಿರಲಿ, 33% ಮಹಿಳಾ ರಿಸರ್ವೇಷನ್ ಆಗಿರಲಿ, 1 ನೇಷನ್ 1 ಚುನಾವಣೆ ಆಗಿರಲಿ, ಇವೆಲ್ಲ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ 28 ಲೋಕಸಭಾ ಕ್ಷೇತ್ರದಲ್ಲಿ, 224 ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಇದ್ದೀವಿ. ಇವತ್ತು ಹಾನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿದ್ದೀವಿ. ನಮ್ಮ ಜೊತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿ, ಹೋಟಿನ ಪವರ್ ಬಂದಾಗಿಂದ ಇಲ್ಲಿಯವರೆಗೆ ಸತತವಾಗಿ JDS ಪಕ್ಷ ಬಿಟ್ಟಿಲ್ಲ, JDS ಪಕ್ಷ ತೊರೆದಿಲ್ಲ, JDS ಪಕ್ಷ ದ್ರೋಹಿ ಚಟುವಟಿಕೆ ಮಾಡಿಲ್ಲ, ಮತ್ತು JDS ಪಕ್ಷದ ತಾಲೂಕಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮಾನ್ಯ ಶ್ರೀ ಯೂತ್ ರಾಮನಗೌಡ ಪಾಟೀಲ್ ಅವರು. ಇವರು ಅನೇಕ ವಿಷಯಗಳಲ್ಲಿ ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ, ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ ನಿಸ್ಸೀಮರಾಗಿರ್ತಕ್ಕಂಥವ್ರು. ಪಕ್ಷ ಅಂದರೆ ತಾಯಿ ಅಂದುಕೊಂಡಿರ್ತಕ್ಕಂಥವರು, ಕ್ಷೇತ್ರದ ಮತದಾರ ಅಂದರೆ ದೇವರ ಕೆಲಸ ಅಂದ್ಕೊಂಡು ಕಾರ್ಯನಿರ್ವಹಿಸಿರ್ತಕ್ಕಂಥ ಪಾಟೀಲ್ ಅವರು. ಕ್ಷೇತ್ರದ ಜನನಾಯಕ, ಮುಂದಿನ ಸೇವಕ, ಮಾನ್ಯ ಅವರ ಶ್ರೀನಿವಾಸ ಮಾನ್ಯ ಅವರ ಕಾರ್ಯವೈಖರ್ಯಗಳನ್ನಾಗಿರಲಿ, ದಿವಂಗತ CM ಉದಾಸಿಯವರ ಕಾರ್ಯವೈಖರ್ಯ ಮತ್ತು ಡೆವಲಪ್ಮೆಂಟ್ ಸಾಧನೆಗಳನ್ನಾಗಿರಲಿ, ಮತ್ತು ಕಾಂಗ್ರೆಸ್ನ ಮಾಜಿ ಸಚಿವರಾಗಿ JDSನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥವರು, ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಮಾಜಿ ಸಚಿವರು ದಿವಂಗತ ಮನೋಹರ್ ತಹಸೀಲ್ದಾರ್ ಆಗಿರಲಿ, ಮತ್ತು ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಮತ್ತು ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾರ್ಯಕರ್ತನಿಗೆ ಅವಕಾಶ ಸಿಗಬಹುದಾ ಅನ್ನುವಂಥ ವಿಷಯಗಳಲ್ಲಿ ನಮ್ಮ ಜೊತೆ JDS ಪಕ್ಷದ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಹಾನಗಲ್ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮನಗೌಡರು ಇದ್ದಾರೆ. ಬನ್ನಿ ವೀಕ್ಷಕರೇ, ರಾಮನಗೌಡ ಪಾಟೀಲ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಅವರ ಪಕ್ಷದ ವಿಚಾರಗಳನ್ನು, ಯೋಚನೆಗಳನ್ನು, ಕಾಂಗ್ರೆಸ್ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ವಾ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಯಶಸ್ವಿ ಇದೆಯಾ, ಕಾಂಗ್ರೆಸ್ ಗ್ಯಾರಂಟಿ ವಿಫಲ ಆಗಿದೆ, ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಫೈನ್ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮತ್ತು ಹೇಗೆ ನಡೀತಾ ಇದೆ ವೃತ್ತಿ ಜೀವನದಿಂದ? ಏನು ಮಾಡ್ಕೊಂಡಿದ್ದಾರೆ ಸರ್? ಸೊ ವೃತ್ತಿ ಜೀವನ ಅಂದರೆ ನಾವೆಲ್ಲ ಕೃಷಿ ಫ್ಯಾಮಿಲಿಯವರು ಸರ್. ನಮ್ಮದು ಕೃಷಿನೇ ಮೇನು ಸರ್. ನಾವೆಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿಯವರು. ಕೃಷಿನೇ ನಮ್ಮ ಜೀವನದ ಬದುಕು. ಅದರ ಜೊತೆಗೇ ನಾವು ಹಾನಗಲ್ ತಾಲೂಕಿನಲ್ಲಿ ಸಾರ್ವಜನಿಕ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸು ಹೊಂದಿರತಕ್ಕಂಥ ಒಂದು ರೈತ ಕುಟುಂಬದ ಮಗ ಸರ್. ಹಾನಗಲ್ ತಾಲೂಕಿನ ಮಣ್ಣಿನ ಮಗ ಸರ್. ಹಾನಗಲ್ ತಾಲೂಕಿನ ಮಣ್ಣಿನ ಮಗ, ದೇಶದ ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರು. ಎಸ್ ಸರ್. ರಾಜ್ಯದ ಮಣ್ಣಿನ ಮಗ HD ಕುಮಾರಸ್ವಾಮಿ ಅವರು. ರಾಮನಗರ ಮತ್ತು ಮಂಡ್ಯದ ಮಣ್ಣಿನ ಮಗ ನಿಖಿಲ್ ಕುಮಾರಸ್ವಾಮಿ ಅವರು. ಎಸ್ ಸರ್. ಮತ್ತು ಹಾನಗಲ್ಲಿನ ಮಣ್ಣಿನ ಮಗ ಅಂದರೆ ರಾಮನಗೌಡ ಪಾಟೀಲ್ ಅವರು. ಎಸ್ ಸರ್. ಯಾಕೆ ಸರ್ ಇದು ಮಣ್ಣಿನ ಮಗ ಅಂತ ಅನ್ನೋಂಥ ನಿಕ್ನೇಮ್ ಯಾಕೆ ಇಟ್ಕೊಂಡ್ರಿ ಸರ್? ನಿಕ್ನೇಮ್ ಅಂದರೆ ನಮಗೆ ನಮ್ಮ ತಾಲೂಕಿನ ನನ್ನ ಮತದಾರರ ಬಗ್ಗೆ, ನನ್ನ ತಾಲೂಕಿನ ಜನರ ಬಗ್ಗೆ ನಾವು ಹೊಂದಿರತಕ್ಕಂಥ ಅಭೂತಪೂರ್ವವಾದ ಗೌರವ ಸರ್. ಅದು ನಾವು ಅವರಿಗೆ ಸೂಚಿಸ್ತಕ್ಕಂಥ ಒಂದು ಆಧಾರದ ನಮ್ಮ ಮನೋಭಾವನೆ ಸರ್. ಅವ್ರನ್ನ ಅಷ್ಟು ಪ್ರೀತಿ ಮಾಡ್ತೀವಿ ನಾವು. ಸೊ ಹಾಗಾಗಿ ನಮಗೆ ಆ ಒಂದು ಶಬ್ದವನ್ನು ಹೇಳಲಿಕ್ಕೆ ನಮಗೆ ತುಂಬ ಖುಷಿಯಾಗ್ತದೆ. ಹಾಗಾಗಿ ನಾವು ಮಣ್ಣಿನ ಮಕ್ಕಳು ಅಂತಕ್ಕಂಥ ಸಂಬೋಧನೆ ಮಾಡಲಿಕ್ಕೆ ನಾವು ಹಿಂಜರಿಯಲ್ಲ ಸರ್. ಓಕೆ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ರಾಜಕಾರಣದಲ್ಲಿ? ಸರ್ ನಾನು
ಏಳನೇ ಕ್ಲಾಸ್ ಪಕ್ಷದಲ್ಲಿ ಎಲ್ಲ ಕೇಳ್ತಾ ಇರೋದು, ರಾಜಕಾರಣದಲ್ಲಿ ಕೇಳ್ತಾ ಇರೋದು. ಸರ್ ರಾಜಕಾರಣದಲ್ಲಿ ನಾನು ಸುಮಾರು 20 ವರ್ಷದಿಂದ ಇದ್ದೀನಿ ಸರ್. ರಾಜಕಾರಣದಲ್ಲಿ ಇದ್ದೀನಿ, ರಾಜಕಾರಣದಲ್ಲಿ ಸುಮಾರು 20 ವರ್ಷದಿಂದ ಇದ್ದೀನಿ ಸರ್. ರಾಜಕಾರಣದಲ್ಲಿ ಬರಬೇಕಾದ್ರೆ ಈ ನಾಯಕತ್ವ, ಒಂದು ಸ್ಕೂಲ್ ಲೈಫ್ ಆಗಿರಲಿ, ಒಂದು ತಮ್ಮ ಓಣಿಯಲ್ಲಿ ಒಂದು ಅಧಿಕಾರ ತಗೊಳ್ಳೋದಾಗಿರಲಿ, ಒಂದು ಆಟದ ಸಂದರ್ಭದಲ್ಲಿ ಆಗಿರಲಿ, ನಿಮ್ಮ ಕೋಲಾಟ ಆಗಿರಲಿ, ಕಬಡ್ಡಿ ಆಗಿರಲಿ, ಚಿನ್ನಿಪೇಲ್ ಆಗಿರಲಿ, ಆ ಆಟ ಆಡಬೇಕಾದ್ರೆ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥ ಸಂದರ್ಭ ಯಾವಾಗಿಂದ ವಹಿಸ್ಕೊಂಡು ಬರ್ತಿದ್ರಿ? ಸರ್ ಆ್ಯಕ್ಚುಲಿ ನಮ್ಮ ಹಳ್ಳಿ ನಮ್ಮದು ಹಿರೇಕೌಸಿ ಸರ್, ಹಾನಗಲ್ ತಾಲೂಕು ಹಿರೇಕೌಸಿ ಗ್ರಾಮ ನಮ್ಮದು. ನಾವು ಪ್ರೈಮರಿ ಸ್ಕೂಲ್ ಓದುವಾಗ ನಮ್ಮಲ್ಲಿ 7ನೇ ಕ್ಲಾಸ್ ಇರಲಿಲ್ಲ ಸರ್. ಪಕ್ಕದ ಹಳ್ಳಿ ಗೋಂದಿಗೆ ನಾವು 7ನೇ ಕ್ಲಾಸಿಗೆ ಹೋಗಬೇಕು. 7ನೇ ಕ್ಲಾಸಿಗೆ ಹೋದಾಗ ನಾನು ಆ ಸ್ಕೂಲಲ್ಲಿ GS ಸರ್, ಆ ಸ್ಕೂಲ್ಗೆ GS ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿದರು ಅಲ್ಲಿ ಶಾಲೆ ಹಿರಿಯ ಪ್ರಾಧ್ಯಾಪಕರು. ಆ ಟೈಮಲ್ಲಿ ಸರ್ ನಾನು 7ನೇ ಕ್ಲಾಸ್ ಇರುವಾಗ ಕರ್ನಾಟಕ ರಾಜ್ಯದಲ್ಲಿ ಜನತಾ ಪಕ್ಷನೇ ಅಧಿಕಾರ ಇದ್ದಿದ್ದು. ಅವಾಗ ಸನ್ಮಾನ್ಯ ಅಬ್ದುಲ್ ನಜೀರ್ ಸಾಹೇಬರು ನೀರಾವರಿ ಮಂತ್ರಿ ಆಗಿದ್ದರು. ಅವರಿಗೆ ನೀರು ಸಾಬ್ ಅಂತಲೇ ಕರಿತಾಯಿದ್ರು. ಅವಾಗ ಹಳ್ಳಿಗಳಿಗೆ ನಲ್ಲಿ ನೀರನ್ನು ಬಿಡ್ತಕ್ಕಂಥ ಯೋಜನೆ ಆ ಸಮಯದಲ್ಲಿ ಅನುಷ್ಠಾನದಲ್ಲಿ ಬರ್ತಾಯಿತ್ತು ಸರ್. ಅವಾಗ ನಾನು 7ನೇ ಕ್ಲಾಸ್ ಇದ್ದಾಗ ಗೊಂದಿ ಗ್ರಾಮಕ್ಕೆ ನಲ್ಲಿ ನೀರಿನ ಉದ್ಘಾಟನೆಗೆ ಸನ್ಮಾನ್ಯ ಅಬ್ದುಲ್ ನಜೀರ್ ಸಾಹೇಬರು ಬಂದಿದ್ದರು, ನಮ್ಮ ದೇವೇಗೌಡರ ಸಾಹೇಬರು ಬಂದಿದ್ದರು, JDS ಪರಿವಾರ ಎಲ್ಲ ಬಂದಿತ್ತು ಸರ್. ನಾನು ಅವಾಗ 7ನೇ ಕ್ಲಾಸ್ ಅಂದರೆ ಅವರನ್ನು ಏಜ್ ಎಷ್ಟು ಅಂತ ತಾವು ಕೌಂಟ್ ಮಾಡಿ. ಆ ಸಮಯದಲ್ಲಿ 7ನೇ ಕ್ಲಾಸಿನ ಒಬ್ಬ ರಿಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ನನ್ನನ್ನು ಅಬ್ದುಲ್ ನಜೀರ್ ಸಾಹೇಬರು ಆ ನಲ್ಲಿ ಉದ್ಘಾಟನೆ ಸಮಯದಲ್ಲಿ ನಲ್ಲಿ ಉದ್ಘಾಟನೆಯನ್ನು ಮಾಡಿ ನಲ್ಲಿಯನ್ನು ಓಪನಿಂಗ್ ಮಾಡಲಿಕ್ಕೆ ಕೊಟ್ಟಾಗ ಆ ಕ್ಷಣದಲ್ಲಿ ನನಗೆ ನಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಕೊಟ್ಟರು. ಆ ಒಂದು ಮೂಮೆಂಟ್ಸು. ಆಮೇಲೆ ವಯಸ್ಸಿನ ಕಿಚ್ಚು, ಎಸ್ ಸರ್, ಸಚಿವರ ಮುಂದಗಡೆ ನಲ್ಲಿ ಉದ್ಘಾಟನೆ ನಳವನ್ನು ಚಾಲು ಮಾಡಿರ್ತಕ್ಕಂಥ ರಿಯಲಿ ಸರ್. ಆಮೇಲೆ ನಮ್ಮ ಅಪ್ಪಾಜಿ ಕೂಡ ಊರು ಗೌಡ್ರು ಸರ್. ಒಂದು ಅಧಿಕಾರವನ್ನು ಸಾರ್ವಜನಿಕ ಕೊಟ್ಟಿರ್ತಕ್ಕಂಥ ಒಂದು ಅನುಭವ ಇತ್ತು. ಆ ಒಂದು ನಮ್ಮ ಅಬ್ದುಲ್ ನಜೀರ್ ಸಾಹೇಬರು ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಆ ವಯಸ್ಸಲ್ಲಿ ನನಗೂ ಅವಾಗ ಬಂದಿರತಕ್ಕಂಥದ್ದು, ನಾವು ಒಂದು ಸಾರ್ವಜನಿಕ ಸೇವೆಯಲ್ಲಿ ಯಾಕೆ ತೊಡಗಿಸಬಾರ್ದು ಅಂತಕ್ಕಂಥ ಮನೋಭಾವನೆ ಆವಾಗಿಂದ ಬಂತು ಸರ್. ಸರಿ ಸರ್, 13ನೇ ವಯಸ್ಸಿನಲ್ಲಿ ಸಚಿವರ ಜೊತೆ ಫೋಟೋ ತೆಗೆಸ್ಕೊಂಡ್ರಿ, ಸಚಿವರ ಜೊತೆ ನಲ್ಲಿ ಉದ್ಘಾಟನೆ ಮಾಡಿದ್ರಿ. ಆ ನಾಯಕತ್ವ, ಆ ಕಿಚ್ಚು ಎಲ್ಲಿವರೆಗೆ ತೊಗೊಂಬಂದು ನಿಲ್ಲಿಸ್ತು ನಿಮಗೆ? ಸರ್ ಆ್ಯಕ್ಚುಲಿ ನಮ್ಮ ಸ್ಕೂಲ್ ಅವರ್ಸಲ್ಲಿ ನಾವೇನು ಕ್ಲಾಸ್ 1 ಆಫೀಸರ್ಸ್ ಆಗಬೇಕು, ಕರ್ನಾಟಕ ರಾಜ್ಯಕ್ಕೆ ಸೇವೆ ಕೊಡಬೇಕು ಅಂತ ಕನಸು ಕಂಡಿರ್ತಕ್ಕಂಥವ್ರು ಸರ್. ಅದು ಫಲಪ್ರದ ಆಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ನನಗೆ ನಮ್ಮ HD ಕುಮಾರಸ್ವಾಮಿ ಅವರು ನಮಗೆ ಆದರ್ಶಪ್ರಾಯರಾದರು. ಅವರನ್ನು ಭೇಟಿ ಮಾಡಿದ್ವಿ. ಅವರಿಗೆ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟರು. ಪಕ್ಷ ಸಂಘಟನೆ ಮಾಡಿರಿ, ಪಕ್ಷ ಸಂಘಟನೆ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ, ಸಾರ್ವಜನಿಕ ಸೇವೆಯನ್ನು ಮಾಡ್ಬೋದು, ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ನಮ್ಮನ್ನು ಹುರಿದುಂಬಿಸ್ತಾ ಬಂದರು ಸರ್. ಪಕ್ಷದಲ್ಲಿ ನಮಗೆ ಕೆಲವೊಂದು ಹುದ್ದೆಗಳನ್ನು ಕೊಟ್ಟು ಜವಾಬ್ದಾರಿಯನ್ನು ಕೂಡ ಕೊಟ್ಟರು. ಹಾಗಾಗಿ ಆ ಹುದ್ದೆಗಳ ಜೊತೆಗೆ ಜವಾಬ್ದಾರಿಗಳ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ನಾವು ಸಾರ್ವಜನಿಕರ ಜೊತೆಗೆ ಇದ್ದಿರ್ತಕ್ಕಂಥದ್ದು ಒಂದು ನನ್ನ JDS ಪಕ್ಷದಲ್ಲಿರ್ತಕ್ಕಂಥ ಒಂದು ಅಭಿಮಾನದ ಮಾತು ಸರ್. ಸರಿ, ಈ ಅಧ್ಯಕ್ಷರ ಆಗಲಿಕ್ಕೆ ಯಾವ ವಿಷಯದಲ್ಲಿ ಆ ಅಧ್ಯಕ್ಷ ಸ್ಥಾನ ನಿಮಗೆ ಒಲಿದು ಬಂತು? ಸರ್ ಆ್ಯಕ್ಚುಲಿ ನನಗೆ ಫಸ್ಟ್ ನನ್ನ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿ ಹಾವೇರಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದರು ಸರ್. ಸನ್ಮಾನ್ಯ ನಮ್ಮ ಮಧು ಬಂಗಾರಪ್ಪನವರು JDS ಪಕ್ಷದಲ್ಲಿದ್ದಾಗ ಅವರು ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದರು. ಅದೇ ಸಮಯದಲ್ಲಿ ನಮ್ಮ ಅಶೋಕ್ ಬೇವಿನವರದ ಅಂತೇಳಿ ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷರಾಗಿದ್ದರು. ಕೆಲವೊಂದಿಷ್ಟು ಮೀಟಿಂಗ್ಸನ್ನು ನಾವು ಹಾವೇರಿ ಜಿಲ್ಲೆಯಲ್ಲಿ ಅಟೆಂಡ್ ಮಾಡುವಾಗ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮನ್ನು ಗಮನಿಸಿ ಅವರು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಈ ನಮ್ಮ ಹುಡುಗನನ್ನು ಯಾವುದೇ ಕಾರಣಕ್ಕೂ ತಾವು ಜಿಲ್ಲಾಧ್ಯಕ್ಷರನ್ನು ಮಾಡಬೇಕು, ಯುವ ಘಟಕದ ಜಿಲ್ಲಾಧ್ಯಕ್ಷರನ್ನು ಮಾಡಿ ಆದೇಶ ಕೊಡ್ರಿ ಅಂತಕ್ಕಂಥ ಸಂದೇಶವನ್ನು ಅವ್ರಿಗೆ ಕೊಟ್ಟು ಅವರು ಬೆಂಗಳೂರಿಗೆ ಕರ್ಕೊಂಡೋಗಿ ದೇವೇಗೌಡ ಸಾಹೇಬರ ಸಮ್ಮುಖದಲ್ಲಿ ಮಧು ಬಂಗಾರಪ್ಪನವರ ಕಡೆಯಿಂದ ನನಗೆ ಯುವ ಘಟಕದ ಜಿಲ್ಲಾಧ್ಯಕ್ಷ ಪೋಸ್ಟನ್ನು ಕೊಡಿಸಿದರು ಸರ್. ಆವಾಗಿಂದ ನನಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಅಂತಕ್ಕಂಥದ್ದು ಬಂದಾಗ ಒಂದು ಶಕ್ತಿ ಬಂತು ಸರ್. ಇಡೀ ತಾಲೂಕಲ್ಲಿ, ಇಡೀ ಜಿಲ್ಲೆಯಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸಂಘಟನೆಯ ಒಂದು ಚತುರತೆಯ ಒಂದು ಅನುಭವ ಬಂತು. ಮುಂದಿನ ದಿನಮಾನಗಳಲ್ಲಿ ನಾನು ತಾಲೂಕಿನ ಒಬ್ಬ ಆಕಾಂಕ್ಷಿ ಕ್ಯಾಂಡಿಡೇಟ್ ಯಾಕೆ ಆಗಬಾರ್ದು, ನಾನು ಒಬ್ಬ ಶಾಸಕ ಸ್ಥಾನಕ್ಕೆ ಯಾಕೆ ಫೈಟ್ ಮಾಡಬಾರ್ದು ಅಂತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಗಳ ಜೊತೆಗೆ ಮನಗಂಡಾಗ ಯಾವ ಇಸ್ವಿಯಲ್ಲಿ ಈ ವಿಚಾರನೂ ನಿಮ್ಮ ಮನಸ್ಸಿಗೆ ಬಂತು ಸರ್? ಸರ್ ಶಾಸಕರು ಆಗಬೇಕು, ಶಾಸಕರ ಆಕಾಂಕ್ಷಿ ಆಗಬೇಕು ಅನ್ನೋದು ಸರ್ ಯಾವ ಇಸ್ವಿಯಿಂದ ತಗೊಂಡು? ಸರ್ ಆ್ಯಕ್ಚುಲಿ 2013ಕ್ಕೆ ನನ್ನ ತಾಲೂಕಿನಲ್ಲಿ ನಮ್ಮೊಬ್ಬ ಹಿರಿಯರಿದ್ದರು ಸರ್, ಅಕ್ಕಿಯಾಲೂರಿನವರು ಸರ್. ಅವರು ನಮ್ಮ ಮುಸ್ಲಿಂ ಸಮುದಾಯದ ಒಬ್ಬ ನಾಯಕರು, ನನ್ನ ಜೊತೆಗಿದ್ದರು. ಅವರು ನನಗೆ ಟಿಕೆಟ್ ಬೇಕು ಅಂಥೇಳಿ ಅವರು ಓಡಾಡುವಾಗ ನಮ್ಮನ್ನು ಕರ್ಕೊಂಡು ಓಡಾಡ್ತಿದ್ರು ಸರ್. ಅವರು ಓಡಾಡುವಾಗ ಅವರಿಗೆ ಟಿಕೆಟ್ ಸಿಗಲಿಲ್ಲ ಸರ್.
ಅದನ್ನು ಸನ್ಮಾನ್ಯ ಅಟ್ಟಿಕಾ ಗೋಲ್ಡ್ ಕಂಪನಿಯ ಮಾಲಕರಾಗಿರ್ತಕ್ಕಂಥ ಬೊಮ್ಮನಹಳ್ಳಿ ಬಾಬು ಅವರು ಟಿಕೆಟ್ ತಗೊಂಡು 2018ರಲ್ಲಿ. ಹೌದು ಸರ್. ಬೊಮ್ಮನಹಳ್ಳಿಯವರು ತಂದಾಗೂ ಕೂಡ ಸರ್ ನಾನು ಅವರಿಗೆ ಅಪೋಸ್ ಮಾಡಿದ್ವಿ ಸರ್. ನೀವು ಹೊರಗಡೆಯವರು ಯಾಕೆ ನಮ್ಮ ತಾಲೂಕಿಗೆ ಕ್ಯಾಂಡಿಡೇಟ್ ಆಗಿ ಬರ್ತೀರಿ, ನಮ್ಮ ತಾಲೂಕಲ್ಲಿ ಖಾಜಾ ಮೊಯಿನುದ್ದೀನ್ ಅಣ್ಣಿಗೇರಿ ಅಂಥೇಳಿ ಪ್ರಬಲ ಆಕಾಂಕ್ಷಿ ಇದ್ದರು ಸರ್. ಅವ್ರ ಪರವಾಗಿ ನಾವು ಪ್ರಯತ್ನ ಮಾಡ್ತಿದ್ವಿ ಟಿಕೆಟ್ ಕೊಡ್ರಿ ಅಂಥೇಳಿ. ಆವಾಗ ಇವರು ಬಂದಾಗ ಇವರು ವಿರೋಧ ಹಾಕ್ಕೊಂಡಿ ಸರ್. ನಾವು ವಿರೋಧ ಹಾಕ್ಕೊಂಡು ಇವರಿಗೆಲ್ಲ ನಾವು ಕೆಲವೊಂದಿಷ್ಟು ತಡೆಗಳನ್ನು ಒಡ್ಡಿದ್ವಿ. ಮೇಲೆ ಕುಮಾರಣ್ಣನ ಕಡೆಯಿಂದ ಅವ್ರು ಫೋನ್ ಮಾಡಿಸಿದ್ರು, ಇಲ್ಲಪ್ಪ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಅಂತ ಸಂದೇಶ ಕೊಟ್ಟಾಗ ನಾವು ಅವ್ರ ಕಡೆ ಎಲೆಕ್ಷನ್ಗೆ ತಯಾರಿ ಮಾಡಿದ್ವಿ. ಆವಾಗ ನೆಕ್ಸ್ಟು ಬೊಮ್ಮನಹಳ್ಳಿ ಬಾಬು ಕೂಡ ನಾಮಿನೇಷನ್ ಮಾಡಿದರು, ವಾಪಸ್ ಅರ್ಧಕ್ಕೆ ಹೊರಟು ಹೋದರು. ಆವಾಗ ನಮಗೂ ಕೂಡ ಒಂದು ಆಸೆ ಬಂತು, ಹೊರಗಡೆ ಅವರು ಬಂದು ಎಲೆಕ್ಷನ್ ಮಾಡ್ತಕ್ಕಂಥ ಪರಿಸ್ಥಿತಿ, ನಮ್ಮ ತಾಲೂಕನ್ನು ನಮ್ಮ ಪಕ್ಷವನ್ನು ಆಳತಕ್ಕಂಥ ಪರಿಸ್ಥಿತಿ ನಿರ್ಮಾಣದಾಗ ನಾವು ತಾಲೂಕಿನ ಮಣ್ಣಿನ ಮಕ್ಕಳು ನಾವೇನು ಮಾಡ್ತಾಯಿದ್ದೀವಿ. ಹಾಗಿದ್ರೆ ನಮ್ಮನ್ನು ಆಳಿ ನಮ್ಮ ಓಟ್ ಹಾಕ್ಸ್ಕೊಳ್ಳಿಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಪಕ್ಷದವರು ಬರ್ತಾ ಇದ್ದಾರಲ್ಲ, ನಾವ್ಯಾಕೆ ಪ್ರಯತ್ನ ಮಾಡಬಾರ್ದು ಅಂತಕ್ಕಂಥ ಒಂದು ಮನೋಭಾವನೆ ನಮಗೆ 2013ರಿಂದ ಪ್ರಾರಂಭ ಆಯಿತು ಸರ್. ಸರಿ, 2013ರಿಂದ ಪ್ರಾರಂಭವಾಯಿತು ಅಂತ ಹೇಳ್ತಾ ಇದ್ರಿ. ಅಟ್ಟಿಕಾ ಬಾಬು ಅವರು ಅವಾಗಿನ ಸಂದರ್ಭದಲ್ಲಿ 1028 ಮತವನ್ನು ತೆಗೆದುಕೊಂಡ್ರು. ಆವಾಗ ನೀವು ಹೇಳಿದರೆ ಅರ್ಧಕ್ಕೆ ಬಿಟ್ಟು ಹೋದ್ರು ಅಂತೇಳಿ. ಹಿಂದೆ ಸ್ವಲ್ಪ 1 ವರ್ಷದ ಹಿಂದುಗಡೆ 5 ವರ್ಷ ಹಿಂದುಗಡೆ ಹೋದರೆ ಮೋಹನ್ ಕುಮಾರ್ ಅವರು 4723 ತೊಗೊಂಡಿದ್ರು. ಆವಾಗ ಸಂಘಟನೆ ಯಾಕೆ ಚುರುಕಾಗಲಿಲ್ಲ ಸರ್ ನಿಮ್ಮ ಪಕ್ಷಕ್ಕೆ? ಒಂದು ನಿಮಿಷ, ನಾನು 13 ಬಗ್ಗೆ ಹೇಳಿದೆ, 18 ಬಗ್ಗೆ ಹೇಳಿದೆ, 21ರ ಬೈ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ದಲ್ಲಿ ಕೂಡ ನಿಯಾಜ್ ಶೇಖ್ ಅವರು ಸ್ಪರ್ಧೆ ಮಾಡಿದರು. ಬರೀ 927, ಒಬ್ಬರು 4723 ಮೋಹನ್ ಕುಮಾರ್ ಅವರು ತೊಗೊಂಡ್ರು. ಅಟ್ಟಿಕಾ ಬಾಬು 1028 ತೊಗೊಂಡ್ರು. ಬೈ ಎಲೆಕ್ಷನ್ದಲ್ಲಿ ಇವರು 927 ತೊಗೊಂಡ್ರು ನಿಯಾಜ್ ಶೇಖ್ ಅವರು. ನಂತರ ಮೊನ್ನೆ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಮನೋಹರ್ ತಹಸೀಲ್ದಾರ್ ದಿವಂಗತ ಇವರು 8834, ಇವರಿಗೆ 8834 ಮತಗಳು ಪಕ್ಷದಿಂದ ಬಂದಿರತಕ್ಕಂಥ ಮತಗಳನ್ನು ಅಥವಾ ಅವರ ವೈಯಕ್ತಿಕ ವರ್ಚಸ್ನಿಂದ ಬಂದಿದ್ದ ಮತಗಳನ್ನು ಸರ್, ಅಥವಾ ನಿಮ್ಮ ಪ್ರತಿಫಲ ನಿಮ್ಮ ಶ್ರಮದಿಂದ ಬಂದಿರತಕ್ಕಂಥದ್ದು? ಸರ್, ಎರಡೂ ಕ್ರೋಢೀಕರಣ ಆಗಿದೆ ಸರ್. ಅಲ್ಲಿ ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರು ಮಾಜಿ ಮಂತ್ರಿಗಳು, ನಮ್ಮ ತಾಲೂಕಿನ ಹಿರಿಯರು, 40 ವರ್ಷ ರಾಜಕಾರಣ ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ ಸರ್. ನಮ್ಮ ಪಕ್ಷಕ್ಕೆ ಬಂದರು. ಅವರ ಫಾಲೋವರ್ಸು ನಮ್ಮ JDS ವತಿಯಿಂದ ಬಂದಿರತಕ್ಕಂಥದ್ದು ಸರ್. ನಿಯಾಜ್ ಶೇಖ್ ಅವರಿಗೆ 927 ಮತವನ್ನು ಬಿದ್ದವಲ್ಲ ಸರ್. ಹಿಂದುಗಡೆ 13ರಲ್ಲಿ ನೋಡೋಕೆ ಹೋದರೆ ಮೋಹನ್ ಕುಮಾರ್ ಅವರು 4700 ತೊಗೊಂಡ್ರು. ಅಟ್ಟಿಕಾ ಬಾಬು ಅಲ್ಲಿಂದ ಬಂದವರು 1000 ಮತ ಆದರೂ ತೊಗೊಂಡ್ರು, 1028 ಆದರೂ ತೊಗೊಂಡ್ರು. ಈ ಬೈ ಎಲೆಕ್ಷನ್ದಲ್ಲಿ ಒಂದು ಸೈಡ್ ನೋಡ್ತಾ ಹೋದರೆ ಈ ಬರೀ JDS ಆಗುತ್ತೆ ಅಂತ ಇನ್ನೂ ಇದ್ದಿರ್ತಕ್ಕಂಥ ಭಾವನೆಯಲ್ಲಿ ಒಂದು ಕಡೆ ಶಿವರಾಜ್ ಸಜ್ಜನವರವರು, ಒಂದು ಕಡೆ ಮನೋಹರ್ ತಹಸೀಲ್ದಾರ್ ಅವರ ಅಸಮಾಧಾನ, ಒಂದು ಕಡೆ ಹೊರಗಿನ ವ್ಯಕ್ತಿ ಅಂತೇಳಿ ಮಾನ್ಯ ಅವರು, ಸ್ಥಳೀಯ ಶೇಖ್ ಅವರು. ಯಾಕೆ ಸರ್ ಶೇಖ್ ಅವರಿಗೆ 1000ಕ್ಕೂ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ಸರ್? ಏನಂದರೆ ಸಂಘಟನೆ ಕೊರತೆ ಆ ಮೂಮೆಂಟಲ್ಲಿ ಎದ್ದು ಕಾಣ್ತು ಸರ್. ಯಾಕೆಂತ ಹೇಳಿದರೆ ಈಗೇನಾಗಿದೆ, ನಮ್ಮ ತಾಲೂಕಿನವರೇ ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಎಲ್ಲರೂ ಹೊಂದಿದ್ರು ಸರ್. ಎಕ್ಸ್ಪೆಷಲಿ ನಮ್ಮ JDS ಅಲ್ಲಂತೂ ನಾವು ತಾಲೂಕಿನವರಿಗೆ ನಾವು ಅಧಿಕಾರ ಕೊಡಬೇಕು ಅಂತೇಳಿ ಒಂದು ವಿಚಾರಧಾರೆ ಇಟ್ಕೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ನಮ್ಮ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ನಾವು ಪಾಲನೆ ಮಾಡಿದ್ವಿ ಸರ್, ಸವಸ ಪಾಲನೆ ಮಾಡಿದ್ವಿ ಸರ್. ಆದರೆ ಹಾನಗಲ್ ತಾಲೂಕಿನ ಜನ ಏನು ವಿಚಾರ ಮಾಡಿದ್ರು ಅಂದರೆ ಸರ್, 3 ಕ್ಯಾಂಡಿಡೇಟ್ ಕೂಡ ಹೊರಗಡೆಯವರು ಇದ್ರು ಸರ್. ಸನ್ಮಾನ್ಯ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಿಯಾಜ್ ಶೇಖ್ ಅವರು, BJP ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶಿವರಾಜ್ ಸಜ್ಜನ್ ಅವರು, ಮಾನೆ ಸಾಹೇಬರು. ಹಾಗಿದ್ದಾಗ ಮಾನೆಯವರು ನಮ್ಮ ತಾಲೂಕಲ್ಲಿ ಕರೋನಾ ಸಮಯದಲ್ಲಿ ಕೆಲವೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಸಾರ್ವಜನಿಕರ ಜೊತೆ ಬೆರೆತಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಜನ ಅದನ್ನು ಗಣನೆಗೆ ತೆಗೆದುಕೊಂಡ್ರು ಸರ್. ಯಾಕೆ ತೆಗೆದುಕೊಂಡ್ರು ಅಂತ ಹೇಳಿದರೆ, 3 ವ್ಯಕ್ತಿಗಳು ಕೂಡ ಹೊರಗಡೆಯವರೇ, ನಮ್ಮ ಜೊತೆ ಕೆಲಸ ಮಾಡಿದವರು ಯಾರು ಅಂತಕ್ಕಂಥ ಒಂದು ವಿಚಾರ ಮಾಡಲಾಗಿ ಕರೋನಾ ಸಮಯದಲ್ಲಿ ಸಾರ್ವಜನಿಕರ ಜೊತೆ ಮತದಾರರ ಜೊತೆ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನು ಗೌರವಿಸಿ ಆ ಒಂದು ಪಕ್ಷಕ್ಕೆ ಆವಾಗ BJP ಸರ್ಕಾರನೇ ಇತ್ತು ಸರ್. BJP ಸರ್ಕಾರ ಇದ್ದಾಗೂ ಕೂಡ ಮಾನ್ಯವ್ರನ್ನ ಕೈ ಹಿಡಿದಿರ್ತಕ್ಕಂಥದ್ದು ಆ ಒಂದು ಸಂದರ್ಭ ಸರ್. ಸರಿ, BJP ಸರ್ಕಾರ ಇದ್ದರೂ ಕೂಡ ಮಾನ್ಯವರಿಗೆ ಅವಕಾಶ ಸಿಕ್ತು. ಮುಂಬರ್ತಾರಂಥ 28ರ ಚುನಾವಣೆಯಲ್ಲಿ, ಈಗ 23 ಚುನಾವಣೆಯಲ್ಲಿ ಯಾಕೆ ನಿಮ್ಮ ಅಭ್ಯರ್ಥಿಗೆ ಅವಕಾಶ ಸಿಗಲಿಲ್ಲ? ಮನೋಹರ್ ತಹಸೀಲ್ದಾರ್ ಅವರಿಗೆ ಮತ್ತೆ ಹೊಳ್ಳಿ ಮಾನ್ಯವರಿಗೆ ಅವಕಾಶ ಸಿಕ್ತು ಸರ್. ಏನಂತ ಹೇಳಿದರೆ, ನಮ್ಮ ಪಕ್ಷದಿಂದ ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರು ಅಭ್ಯರ್ಥಿ ಆದರು. ಕಾಂಗ್ರೆಸ್ ಪಕ್ಷಕ್ಕೆ ಜನ ಓಟ್ ಹಾಕಿರ್ತಕ್ಕಂಥದ್ದು ಒಂದು
2023 ಚುನಾವಣೆ ಒಂದು ಇತಿಹಾಸದ ಚುನಾವಣೆ ಅವ್ರದ್ದು, ಕಾಂಗ್ರೆಸ್ನವ್ರದ್ದು. ಯಾಕೆ ಅಂತ ಹೇಳಿದರೆ, ಈ ಹಿಂದೆ BJP ಸರ್ಕಾರ ಕೆಲಸ ಮಾಡಿತ್ತು, ಸನ್ಮಾನ್ಯ ಶಿವರಾಜ್ ಸಜ್ಜನ್ ಸಾಹೇಬರು ಕ್ಯಾಂಡಿಡೇಟ್ ಆಗಿದ್ದರು. ಆದರೆ ಈ ಕಾಂಗ್ರೆಸ್ನವರು ಕೊಟ್ಟಿರ್ತಕ್ಕಂಥ ಈ 5 ಗ್ಯಾರಂಟಿಗಳಿಗೆ ನಮ್ಮ ಜನ ಮಾರು ಹೋದರು ಸರ್. ಹೆಣ್ಣುಮಕ್ಕಳಿಗೆ ಕೊಡ್ತಕ್ಕಂಥ ಒಂದು 2,000 ರೂಪಾಯಿ ಯೋಜನೆ, ಒಂದು ಭಾಗ್ಯಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಆಮೇಲೆ ಉಚಿತ ವಿದ್ಯುತ್, ಆಮೇಲೆ ಯುವ ನಿಧಿ ಅಂತಕ್ಕಂಥ 5 ಯೋಜನೆಗಳಿಗೆ ಮಾರು ಹೋದ್ರು ಸರ್. ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ 2,000 ರೂಪಾಯಿ, ಇದು ಮಹಿಳೆಯರಿಗೆ ಸೀಮಿತವಾಗಿರ್ತಕ್ಕಂಥ. ಕುಟುಂಬಕ್ಕಾಗಿರ್ತಕ್ಕಂಥ ಅನ್ನಭಾಗ್ಯ, ಗೃಹ ಜ್ಯೋತಿ, ಮತ್ತು ಯುವಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯುವ ನಿಧಿ. ಈ ಒಂದು ಯೋಜನೆಗೆ ಮಾರು ಹೋಗಿ ಜನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿರ್ತಕ್ಕಂಥದ್ದು 2023 ಚುನಾವಣೆಯ ಒಂದು ವ್ಯವಸ್ಥೆ ಸರ್. ಅದು ಕೂಡ ಇಡೀ ಕರ್ನಾಟಕ ರಾಜ್ಯಕ್ಕೆ ತಟ್ಟಿದೆ, ಹಾನಗಲ್ ತಾಲೂಕಿಗೆ ಕೂಡ ಅದರ ಬಿಸಿ ತಟ್ಟಿದೆ ಸರ್. ಸರಿ, ಹಾನಗಲ್ ತಾಲೂಕಿನಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಮನೋಜ್ ಶ್ರೀನಿವಾಸ್ ಮಾನ್ಯ ಅವರು, ಆದರೆ ಮುಂಬರ್ತಾರಂಥ 28ರ ಚುನಾವಣೆಯಲ್ಲಿ ಒನ್ ನೇಷನ್ ಒನ್ ಚುನಾವಣೆ ಆಗಿರಲಿ, 33% ಮಹಿಳಾ ರಿಸರ್ವೇಷನ್ ಆಗಿರಲಿ, ಮತ್ತು ಪಕ್ಷದ ಅಧಿಕಾರಕ್ಕೆ ತರೋದರಲ್ಲಿ ಮತ್ತು ಅಧಿಕಾರಕ್ಕೆ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡೋದರಲ್ಲಿ ರಾಮನಗೌಡ ಪಾಟೀಲ್ ಅವರು JDS ಪಕ್ಷದ ಒಂದು ಕಾರಣೀಕರ್ತರಾಗಿರ್ತಕ್ಕಂಥ, ಈಗ ತಾಲೂಕು ಅಧ್ಯಕ್ಷರು, ಅವಾಗಿನ ಯೂತ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಮುಂದೆ ಕೂಡ ಇದೇ ರೀತಿ ಕಾರ್ಯಕರ್ತರಾಗಿ ಮುಂದುವರಿಬೋದಾ, ಒಂದಾದರೂ ಅವಕಾಶ ಸಿಗಬಹುದಾ? ಸರ್, ಈಗ ನಮ್ಮದು BJP JDS ಮೈತ್ರಿ ಚುನಾವಣೆಗಳು ನಡೀತಾ ಇದೆ ಸರ್. ನಮ್ಮ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಈಗ ಮೈತ್ರಿ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು ಒಂದು ಸದ್ಯದ ಪರಿಸ್ಥಿತಿ. 2028ರಲ್ಲಿ ಕೂಡ ನಮ್ಮದು ಮೈತ್ರಿನೇ ಮುಂದುವರಿತದೆ ಅಂತಕ್ಕಂಥ ಒಂದು ವಿಚಾರಧಾರೆ ಇದೆ ಸರ್. ಸೊ ಹಾಗಾಗಿ ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಈಗಲಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ ಸರ್. ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದೇವೆ. ಆಮೇಲೆ ಸದಸ್ಯತ್ವ ಅಭಿಯಾನ ಕೂಡ ನಮ್ಮದು ಚಾಲೂ ಇದೆ ಸರ್. ಪ್ರತಿ ಹಳ್ಳಿಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು 24/7 ನಾನು JDS ಪಕ್ಷದ ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಸರ್. ನನ್ನ ಉದ್ದೇಶ ಒಂದೇ ಸರ್, BJP ಆಗಲಿ JDS ಆಗಲಿ ಎರಡೂ ಕೂಡಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುವಾಗ ನಾನು ಕೂಡ 2-3 ಬಾರಿ ಟಿಕೆಟ್ ಕೇಳಿರ್ತಕ್ಕಂಥದ್ದು ಇತಿಹಾಸ ಇದೆ ಸರ್. ಆ್ಯಕ್ಚುಲಿ 2023ಕ್ಕೆ ನನ್ನ ಟಿಕೆಟ್ ಫೈನಲ್ ಆಗಿತ್ತು ಸರ್. ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಸನ್ಮಾನ್ಯ ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CM ಇಬ್ರಾಹಿಂ ಅವರನ್ನ ಜೊತೆಗೂಡಿ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ನನ್ನನ್ನು ನನ್ನ ಮನಸ್ಸನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಿಂದೆ ಸರಿದು ಅವ್ರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ನಾನು ಕೂಡ ನಮ್ಮ ತಾಲೂಕಿನ ಹಿರಿಯರು ನಮ್ಮ ಪಕ್ಷಕ್ಕೆ ಬಂದರೆ ಒಂದು ಶೋಭೆ ಬರ್ತದೆ ಅಂತಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ನಾವು ಅವ್ರನ್ನ ಗೌರವಿಸಿ ಅವರ ಚುನಾವಣೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಇತಿಹಾಸ ಸರ್. ಆದರೆ ಈಗ ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರು ನಮ್ಮ JDS ಪಕ್ಷದಲ್ಲಿ ಚುನಾವಣೆಯನ್ನು ಮಾಡಿ 8,834 ಮತಗಳನ್ನು ಪಡೆದು ಪರಾಜಿತರಾದರು ಸರ್.